ಮಿಕ್ಕವ್ರನ್ನ ಕರ್ಕೊಂಡ್ ಬರ್ತಾ ಇರ್ಬೋದೇನೋ. ವಿಷಯ ಅರ್ಥ ಮಾಡ್ಕೊಳ್ಳೋವರೆಗೂ ಯಾರೂ ಇಲ್ಲಿಗೆ ಬರಲ್ಲ. ವೆರಿ ಗುಡ್ ಮಾಮ್. ವಾಟ್ ನೆಕ್ಸ್ಟ್? ಅವಳನ್ನ ಪ್ರಜ್ಞೆ ತಪ್ಪಿಸಿದ್ರೆ ಅವಳ ರಹಸ್ಯ ತಿಳ್ಕೊಳ್ಳೋದು ಸುಲಭ ಆಗತ್ತೆ. ಅದೇಗೆ? ಅವಳು ತ್ರಿನೇತ್ರಿ ಆದ್ರೆ ಸ್ವಾಮಿಗಳಿಗೆ ಎದುರು ಮಾತಾಡಲ್ಲ. ಮಲ್ಕೊಂಡಿದ್ದಾಳೆ, ಇನ್ನೇನ್ ಮಾತಾಡ್ತಾಳೆ ಮಾಮ್? ಏಯ್, ಅವಳ ದೇಹದಲ್ಲಿ ಆತ್ಮ ಇದ್ರೆ ಅಖಂಡ ಸ್ವಾಮಿಗಳು ಅದನ್ನ ಕಂಡು ಹಿಡಿದು ಅದನ್ನ ಆಚೆ ಹಾಕ್ತಾರೆ. ಓಂ ಕ್ಲೀಂ ಹೈಂ. ಯಾರಾತ್ಮ? ನಯನಿ ಇದೆ. ಅಯ್ಯಯ್ಯೋ, ಇದೇನ್ ಮಮ್ ಈ ತರ ಹೇಳ್ತಾ ಇದಾರೆ ಸ್ವಾಮಿಗಳು? 1 ನಿಮಿಷ ತಾಳ್ಮೆಯಿಂದ ಇರಿ. ನೀನ್ ನೋಡೋದಿಕ್ಕಾಗದೆ ಇದ್ರು ತಿಲೋತ್ತಮನಾದ್ರೂ ಆತ್ಮನ ನೋಡ್ತಾಳೆ ಅಲ್ವಾ? ಆತ್ಮ ಏನಾದ್ರೂ ಬಂದ್ರೆ ಖಂಡಿತವಾಗ್ಲೂ ನಾನು ನೋಡ್ತೀನಿ. ಅದು ಗಾಯತ್ರಿಕ್ಕಾದ್ರೂ ಸರಿ. ಓಂ ಆವಾಹಯಾಮಿ ಆವಾಹಯಾಮಿ ಆವಾಹಯಾಮಿ. ನಾನ್ ಮಾಮ್ ಅಂತೀನಲ್ವಾ, ಅಮ್ಮ ಅಂದಿದ್ಯಾರು? ಗಾಯತ್ರಿ ಪುಟ್ಟಿ ಕೂಗ್ದಂಗೆ ಕೇಳಿಸ್ತು. ಅಯ್ಯಯ್ಯೋ, ಪ್ರಜ್ಞೆ ತಪ್ಪಿರೋ ನೈನಿಗೋಸ್ಕರ ಬಂದಿದ್ದಾಳೇನೋ ಮಾಮ್. ಏಯ್, ನಾವು ಕೆಲಸ ಮಾಡ್ತಾ ಇದ್ರೆ ಅಮ್ಮ ಅಮ್ಮ ಅಂತ ಯಾಕೆ ಡಿಸ್ಟರ್ಬ್ ಮಾಡ್ತೀಯಾ? ಹೋಗಮ್ಮ ಒಳಗೆ. ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ಇದ್ಯಾಕ್ ಮಾಮ್ ಮಗನ್ ಹಾಗೆ ನೋಡ್ತಾ ಇದ್ದೀರಾ? ಇದೇನಿದು ಮಮ್ಮಮ್ಮ ಗಗ್ಗಗ ಅಂತ? ಮಗು ಜೊತೆ ತಾಯಿ ಬಂದಿದ್ದಾಳೆ ಕಣೋ. ಅಮ್ಮನ ಅಂದ್ರ ನಯನಿ ಆತ್ಮ. ವಲ್ಲಭ, ಸ್ವಾಮಿ ಸ್ವಾಮಿ ಏನಾಯ್ತು? ನಯನಿ ಆತ್ಮ ಬಂದಿದೆಯಂತೆ. ಇಲ್ಲೇ ಬಂದ ವಲ್ಲಭ, ನನ್ನ ನೋಡಕ್ ಬಿಡು. ಸ್ವಾಮಿ. ನನಗೆ ಅಲ್ಲಿ ಗಾಯತ್ರಿ ಪಾಪುನ ಬಿಟ್ಟು ಇನ್ಯಾವ ಆತ್ಮನು ಕಾಣಿಸ್ತಾನೆ ಇಲ್ಲ ಮಾಮ್. ಒಳ್ಳೇದು. ಸರಿ, ಆತ್ಮ ಬದುಕಿರೋ ನನ್ನ ಮೊಮ್ಮಗಳು ತ್ರಿನೇತ್ರಿ ಒಳಗೆ ಹೇಗ್ ಸೇರ್ಕೊಳ್ಳುತ್ತೆ? ನಿಮ್ಮ ಮೊಮ್ಮಗಳು ತ್ರಿನೇತ್ರಿ ಎಲ್ಲಿದ್ದಾಳೆ? ಅದೇನ್ ಸ್ವಾಮಿ ಹಾಗೆ ಹೇಳ್ತೀರಾ? ನಮ್ಮ ಅಕ್ಕನ ಆತ್ಮ ಅವಳಲ್ಲಿದ್ರೆ ಅವಳು ತ್ರಿನೇತ್ರಿ ಅಂತ ನೀವೇ ಹೇಳಿ, ಮತ್ತೆ ಎಲ್ಲೋ ಇದ್ದಾಳೆ ಅಂತ ಯಾಕೆ ಹೇಳ್ತೀರಾ? ನಿಮಗ್ ತಿಳಿದೇ ಇರೋ ಸತ್ಯ ಏನಂದ್ರೆ ತ್ರಿನೇತ್ರಿ ಕೂಡ ಸತ್ತು ಹೋಗಿದ್ದಾಳೆ. ನಾನೇ ಸಾಯಿಸಿರೋದು ಅಂತ ಎಲ್ಲಿ ಹೇಳ್ಬಿಡ್ತಾರೋ ಏನೋ. ನನ್ನ ಮತ್ತೆ ವೈಶಾಲಿನ ಕೈಲಾಸಕ್ಕೆ ಕಳಿಸ್ಬಿಡ್ತಾರ ಮತ್ತೆ. ಏನಮ್ಮ ತಿಲೋತ್ತಮ, ನಾವಿದೀವಿ ಅಂತ ಮರ್ಯಾದೆ ಕೊಡದೇ ಇದ್ರು ಪರವಾಗಿಲ್ಲ, ಆದ್ರೆ ಕೇಳಿಸ್ಕೊಡ್ತೀವಿ ಅಂತ ಬಾಯಿ ಬಂದಾಗೆಲ್ಲ ಮಾತಾಡ್ಬೇಡಿ. ನನ್ನ ಮೊಮ್ಮಗಳು ತ್ರಿನೇತ್ರಿ 100 ವರ್ಷ ಆರೋಗ್ಯದಿಂದ ಸುಖವಾಗಿ ಇರ್ತಾಳೆ. ರತ್ನಾಜಿ, ಸ್ವಲ್ಪ ಕೋಪ ಮಾಡ್ಕೊಳ್ದೆ ತಾಳ್ಮೆಯಿಂದ ಇರಿ. ನಿನ್ನಂಥ ಒಳ್ಳೆಯವನು ಇಂಥವಳ ಹೊಟ್ಟೆಲಿ ಹೇಗಪ್ಪ ಹುಟ್ಟದೆ? ಸ್ವಲ್ಪ ಸುಮ್ನಿರ್ತೀರಾ? ನಿಜ ಹೇಳಿದ್ರೆ ಅರ್ಥ ಆಗಲ್ವಾ? ಏನ್ ನಿಜ? ನಿಮ್ಗೇನ್ ಹುಚ್ಚಿಡ್ದಿದ್ಯಾ? ನಿಮ್ಗೆ ಇಷ್ಟ ಆದಾಗೆಲ್ಲ ತ್ರಿನೇತ್ರಿ ಅಂತೀರಾ, ಇನ್ನೊಂದ್ಸಲ ಏನೋ ನನ್ನ ಆತ್ಮ ನೋಡ್ದೆ ಅಂತೀರಾ? ಮಾಮ್ ನೋಡಿ ನೋಡಿ ಹೇಗ್ ನಾಟಕ ಮಾಡ್ತಾ ಇದ್ದಾಳೆ ಅಂತ ನೋಡಿ. ನಟಿಸ್ತಾ ಇರೋದು ನೀವು. ಆತ್ಮ ಅಂದ್ರೆ ನಂಬಲ್ಲ ಅಂತ ತ್ರಿನೇತ್ರಿ ಅಂತ ಹೇಳಿದ್ರಿ. ಇವಾಗ ನೋಡಿದ್ರೆ ನೀವು ಅವಳು ಜೀವಂತವಾಗಿ ಇಲ್ಲ ಅಂತಿದ್ದೀರಾ. ಅದಕ್ಕೆ ನೀನು ನಿನ್ ಥರ ಇರುವಂದೆ ಕೇಳಿದ್ಯಾ?
ಹೇಗಿರ್ಬೇಕು ಅತ್ತೆ? ಅದೊಂದು ದೊಡ್ಡ ಕತೆ ಬಿಡು. ನೀವೆಲ್ರೂ ಮಾತಾಡ್ತಾ ಇದ್ದೀರಾ, ಆದ್ರೆ ಸ್ವಗತ ಮಾಡ್ತಿರೋ ತರ ಇದೆ. ಇನ್ನೂ ಏನೋ ತಿಳ್ಕೊಳ್ಳೋದು ಬಾಕಿ ಇದೆ ಅಂತ ಅನ್ಸತ್ತೆ. ಸ್ವಾಮಿ ಅವಳು ಒಪ್ಕೋತಾನೆ ಇಲ್ಲ. ನಯನಿ ಆತ್ಮವನ್ನೇನೋ ನೋಡ್ದೆ, ಆದ್ರೆ ಈಗ ಏನ್ ಮಾಡ್ಬೇಕು ಅನ್ನೋದನ್ನ ಯೋಚಿಸ್ಬೇಕು. ಅಮ್ಮ, ಅವ್ರನ್ನ ಕರ್ಕೊಂಬಂದು ಎಲ್ರಿಗೂ ತೊಂದರೆ ಕೊಟ್ರಿ. ಇಷ್ಟಕ್ಕೂ ನಮ್ಮ ಅಕ್ಕ ಹೌದೋ ಅಲ್ವೋ? ನೀ ಹೇಗೆ ಅನ್ಕೊಂಡ್ರೆ ಹಾಗೆ. ಬಾ ಗಾಯತ್ರಿ.